ಸ್ವೀಡನ್ನಲ್ಲಿ ರಾಧಿಕಾ ಪಂಡಿತ್ ಮಾಡಿದ್ದೇನು? 30 ದಿನ ರಾಧಿಕಾ ಪಂಡಿತ್ ಅಲ್ಲೇ ಇದ್ರಂತೆ. ಹಾಗಾದ್ರೆ 30 ದಿನ ರಾಧಿಕಾ ಸ್ವೀಡನ್ನಲ್ಲಿ ಮಾಡಿದ್ದೇನು? ಮೊನ್ನೆ ನಿಮ್ಮ ಫ್ರೀಡಮ್ ಟಿವಿ ಒಂದು ಸುದ್ದಿ ಮಾಡಿತ್ತು. ಚಿತ್ರೀಕರಣದಲ್ಲಿ ಬ್ಯುಸಿ ಇರ್ತಾರೆ, ಮನೆ ಹತ್ರ ಇದ್ರು ಯಶ್ ಮನೆಗೆ ಹೋಗ್ತಿಲ್ಲ ಅಂತ. ಆ ಸುದ್ದಿ ಬಿತ್ತರವಾದ ನಂತರನೇ ಇಬ್ರು ಸ್ವೀಡನ್ಗೆ ಹೋದ್ರು ಗೊತ್ತಿಲ್ಲ. ಆದರೆ ಈಗ ಸ್ವೀಡನ್ನಲ್ಲಿದ್ದಾರೆ ರಾಧಿಕಾ ಪಂಡಿತ್ ಮತ್ತು ಯಶ್. ಸ್ವೀಡನ್ನಲ್ಲಿ ರಾಧಿಕಾ ಪಂಡಿತ್ ಮಾಡಿದ್ದೇನು? 30 ದಿನ ರಾಧಿಕಾ ಪಂಡಿತ್ ಅಲ್ಲೇ ಇದ್ರಂತೆ. ಹಾಗಾದ್ರೆ 30 ದಿನ ರಾಧಿಕಾ ಸ್ವೀಡನ್ನಲ್ಲಿ ಏನು ಮಾಡಿದ್ದು? ಯಶ್ ರಾಧಿಕಾ ದಾಂಪತ್ಯಕ್ಕೆ ಈಗ 10 ವರ್ಷ ತುಂಬುತ್ತಿವೆ. ಅವರಿಬ್ಬರು ಪ್ರೀತಿಸಿ ಮದುವೆಯಾದವರು. ಮೇಡ್ ಫಾರ್ ಈಚ್ ಅದರ್ ಜೋಡಿ ಅದು. ಪ್ರೇಮಿಗಳಿಗೆ ಇಂದಿಗೂ ಅವರಿಬ್ಬರು ಸ್ಫೂರ್ತಿದಾಯಕ ದಂಪತಿಗಳು. ಹಾಗಾದ್ರೆ ಸ್ವೀಡನ್ನಲ್ಲಿ ರಾಧಿಕಾ ಪಂಡಿತ್ ಮಾಡಿದ್ದೇನು? ಸ್ವೀಡನ್ನಲ್ಲಿ ರಾಧಿಕಾ ದಂಪತಿ ಮಾಡಿದ್ದೇನು? ಯಶ್ ಮತ್ತು ರಾಧಿಕಾ ಅವರಿಬ್ಬರ ಪ್ರೇಮ ಕಹಾನಿ ಇಡೀ ಸ್ಯಾಂಡಲ್ವುಡ್ಗೆ ಗೊತ್ತಿರುವಂತಹ ವಿಚಾರ. ಇಬ್ಬರು ಪ್ರೀತಿಸಿ ಮದುವೆಯಾದವರು. ಆ ಮದುವೆಗೆ ಸಾಕ್ಷಿ ಎಂಬಂತೆ ಅಂದದ ಚಂದದ 2 ಮಕ್ಕಳು ಕೂಡ ಇದ್ದಾರೆ. ಮೊನ್ನೆಯಷ್ಟೇ ಜಯಮಾಲರ ಮಗಳ ಮದುವೆಯಲ್ಲಿ ಇಬ್ಬರೂ ಕೂಡ ಡಿಫ್ರೆಂಟ್ ಆಗಿ ಕಾಣಿಸಿಕೊಂಡ್ರು. ಮನೆಗೆ ಹೋಗ್ತಾ ಇಲ್ಲ ಯಶು ಅಂತ ಫ್ರೀಡಮ್ ಟಿವಿ ಹೇಳ್ತಾ ಇದೆ ಅಂತ ಹೇಳಿ ಆ ವಿಡಿಯೋನ ಹಂಚ್ಕೊಂಡು ನಮ್ಮನ್ನು ತಿಂದಲೇ ಇರೋರು ಕಮ್ಮಿ ಏನೂ ಇಲ್ಲ ಜನ. ಎಲ್ಲರೂ ಕೂಡ ನಮ್ಮ ವಿಡಿಯೋವನ್ನು ಹಂಚ್ಕೊಂಡು ಮನೆಗೆ ಹೋಗ್ತಿದ್ದಾರೆ ಅಂತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಈಗ ಸ್ವೀಡನ್ನಲ್ಲಿದ್ದಾರಂತೆ ಗಂಡ ಹೆಂಡತಿ. ಚೆನ್ನಾಗಿರಲಿ, ಸ್ವೀಡನ್ಗೆ ಹೋಗಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಅದರ ಕಾರಣಕ್ಕೆ ಅವರು ಸ್ವೀಡನ್ಗೆ ಹೋದ್ರು ಅಥವಾ ಬೇರೆ ಏನಾದರೂ ಕಾರಣಗಳಿದ್ದಾವ? ರಾಧಿಕಾ ಒಮ್ಮೆ ಸ್ವೀಡನ್ಗೆ ಹೋಗಿದ್ರಂತೆ ಈ ಹಿಂದೆ. ಅವರು ಅಲ್ಲಿ ಯಶ್ಗಾಗಿ ಪತ್ರ ಬರೆದಿದ್ರಂತೆ. ಯಶ್ಗೆ 30 ದಿನಕ್ಕೆ 30 ಪತ್ರ ಬರೆದಿದ್ರಂತೆ. ಬೆಳಗ್ಗೆ ಎದ್ದ ತಕ್ಷಣ ಲೆಟರ್ ಸಿಗುತ್ತಿತ್ತು, ಬರೆಯುತ್ತಿದ್ದೆ ಎಂದ ರಾಧಿಕಾ. ಪತಿಗೆ ರಾಧಿಕಾ ತುಂಬಾ ಪತ್ರ ಬರೆಯುತ್ತಾರಂತೆ. ಬೇಸರದಲ್ಲಿದ್ದಾಗ ಪೇಂಟ್ ಮಾಡ್ತಾರಂತೆ ರಾಧಿಕಾ. ಸ್ವೀಡನ್ಗೆ ಹಿಂದೆ ಹೋಗಿದ್ರಂತೆ. ಆಗ ಗಂಡನಿಗೆ ಪತ್ರ ಬರೆಯುವಂಥ ಹವ್ಯಾಸ ರಾಧಿಕಾಗೆ. ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ರು ಸಾಕಿತ್ತೇನೋ, ಪತ್ರ ಬರೆದು ಅಲ್ಲಿಂದ ಕಳಿಸ್ಕೊಡ್ತಾ ಇದ್ರಂತೆ. ಸೊ ಅದು ಪ್ರೇಮಿಗಳ ಒಂದು ವಿಶೇಷ ರೀತಿಯ ಪ್ರೀತಿ, ಲಾಲಿತ್ಯ. ಯಶ್ಗೆ 30 ದಿನವೂ ಕೂಡ ಪತ್ರವನ್ನು ಬರೆದಿದ್ರಂತೆ. ಬೆಳಿಗ್ಗೆ ಎದ್ದ ತಕ್ಷಣ ಲೆಟರ್ ಸಿಗುತ್ತಿತ್ತು, ಬರೆಯುತ್ತಿದ್ದ ರಾಧಿಕಾ ತುಂಬ ಪತ್ರವನ್ನು ಬರೀತಿದ್ರಂತೆ. ಸೊ ಇದು ಈ ವಿಚಾರವನ್ನು ಇತ್ತೀಚೆಗೆ ಹಂಚಿಕೊಂಡಿದ್ದಾರೆ ರಾಧಿಕಾ ಪಂಡಿತ್.